ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾನು ಶ್ರೀಧರ್ ಕಳಸಾಪುರ, ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಹಾಲಿ. ಹಾಗೂ ಮುಖ್ಯವಾದ ವಿಷಯಕ್ಕೆ ಬರಬೇಕು ಅಂತ ಹೇಳಿದರೆ, ಇದೇ ತಿಂಗಳು 25ನೇ ತಾರೀಕು ನಮ್ಮ ಚಿಕ್ಕಮಗಳೂರು ಬ್ರಾಹ್ಮಣ ಮಹಾಸಭಾ ರಂಗಣ್ಣವರ ಕಲ್ಯಾಣ ಮಂಟಪದಲ್ಲಿ ಆಫೀಸ್ ಇರತಕ್ಕಂತಹ ಈ ಬ್ರಾಹ್ಮಣ ಮಹಾಸಭಾದ ಚುನಾವಣೆ 3 ವರ್ಷಕ್ಕೆ ಒಮ್ಮೆ ಆಗ್ತಾ ಇದೆ. ಈಗ ಕೂಡ 3 ವರ್ಷ ಕಳೆದಿರೋದ್ರಿಂದ ಈ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಈ ಚುನಾವಣೆಯನ್ನು ನಾವು ನ್ಯಾಯಸಮ್ಮತವಾಗಿ ಮಾಡಬೇಕು ಅಂಥೇಳಿ ಹಲವಾರು ಮನವಿಯನ್ನು 1 ವರ್ಷದಿಂದ ನಾವು DR ಆಫೀಸ್ಗೆ, DC ಆಫೀಸ್ಗೆ, ಸಂಬಂಧಪಟ್ಟ ಇಲಾಖೆಗಳಿಗೆ ಮತ್ತು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕಾರ್ಯಕಾರಿ ಮಂಡಳಿಗಳು ಇವರಿಗೆಲ್ಲ ಕೊಟ್ವಿ. ಚುನಾವಣೆ ಒಂದೇ ದೃಷ್ಟಿ ಅಲ್ಲ, ಇಲ್ಲಿ ಆಗ್ತಾ ಇರತಕ್ಕಂತಹ ಏನು ಸಮಸ್ಯೆಗಳಿದೆ ಇಲ್ಲಿ, ಮತ್ತು ಇಲ್ಲಿ ಇರತಕ್ಕಂತಹ ಬೈಲಾ ವಿರುದ್ಧ ಬೈಲಾ ಉಲ್ಲಂಘನೆ ಮಾಡಿ ಏನು ನಡ್ಕೊಂಡಿದ್ದಾರೆ ಕಾರ್ಯಕಾರಿ ಮಂಡಳಿಯವರು, ಇದನ್ನು ನಾವು ವಿಸ್ತೃತವಾಗಿ ನಾವು ಜನಗಳಿಗೆ ತಿಳಿಸ್ಬೇಕು ಅಂಥೇಳಿ ಸತತವಾಗಿ 1 ವರ್ಷದಿಂದ ನಾವು ಹೋರಾಟ ಮಾಡಿ DR ಆಫೀಸ್ಗೆ ಈ ವಿಷಯವಾಗಿ ಅನೇಕ ಪತ್ರಗಳನ್ನು ನಾವು ಕೊಟ್ಟಿದ್ದೇವೆ. ಈಗ ನಮ್ಮ ಮನವಿ ಇಷ್ಟೆ, ಈಗ ನಮ್ಮ ವಿರೋಧಿಗಳು ಬಣ ಅಂತಲೋ ಅಥವಾ ಇನ್ನೊಂದು ಟೀಮು ಅಂತಲೋ ಅವರು ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತಲೋ ಈ ತರಹ ಎಲ್ಲ ವಿಚಾರಗಳನ್ನು ಕೆಲವು ಈಗಿರ್ತಕ್ಕಂತಹ ಕಾರ್ಯಕಾರಿ ಮಂಡಳಿ ಜನಗಳಿಗೆ ತಿಳಿಸ್ತಾ ಇದೆ. ಮೊದಲನೇದಾಗಿ, ಚುನಾವಣೆ ಅನೌನ್ಸ್ ಆದ ಕೂಡಲೇ ಬ್ರಾಹ್ಮಣ ಮಹಾಸಭಾದ ವಿಸರ್ಜನೆ ಆಗೋಗಿರುತ್ತೆ. ಕಾರ್ಯದರ್ಶಿ ಬಿಟ್ಟು ಚುನಾವಣಾ ಅಧಿಕಾರಿ ಅಥವಾ ಛತ್ರಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಮ್ಯಾನೇಜರ್ ಅಲ್ಲಿ ಇರಬೇಕು. ಆದರೆ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕಾರ್ಯಕಾರಿ ಮಂಡಳಿ ಬೇರೆ ಯಾರನ್ನೂ ಸೇರಿಸದೆ ಅವರೇ 24 ಗಂಟೆ ಅಲ್ಲಿರುವುದರ ಔಚಿತ್ಯ ಏನು? ಅವರು ಅಪಪ್ರಚಾರ ಮಾಡ್ತಿರೋದು ನಾವು ಮಾಡ್ತಿದ್ದೀವಿ ಅಂತ ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಸಮಸ್ಯೆಗಳನ್ನು ತಂದೊಡ್ದಾಗ ನಾವು ಇದು ತಪ್ಪು ಸರಿ ಇಂದಾಗ ಅದನ್ನು ಅಪಪ್ರಚಾರ ಅಂದರೆ ಹೇಗಾಗುತ್ತೆ? ಈ ದೃಷ್ಟಿಯಿಂದ ಒಂದು. ಎರಡನೇದಾಗಿ, ಚುನಾವಣಾ ಅಧಿಕಾರಿ ಅಧಿಕೃತವಾಗಿ ಪ್ರಕಟಣೆಯನ್ನು 6 ತಿಂಗಳು ಮುಂಚೆ ಮಾಡಬೇಕು ಅಂತ ಹೇಳಿ 30D ಹೇಳಿದೆ ಅಂಥೇಳಿ ನಮಗೆ ಒಬ್ಬರು ವಕೀಲರು ಹೇಳಿದರು. ಕನಿಷ್ಠ ಪಕ್ಷ 45 ದಿನದಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ, ಇನ್ನು ಪ್ರೋಸೆಸ್ ಏನೇನು ಮಾಡಬೇಕು ಅಂತ ಹೇಳಿ ಮಾಡಬೇಕು. 1 ತಿಂಗಳು ಇದೆ ಎನ್ನುವ ಹಾಗೆ ಪ್ರೋಸೆಸ್ ಶುರುವಾಗಿ ನಾಮಪತ್ರ ಸಲ್ಲಿಸೋದಕ್ಕೆ, ವಾಪಸ್ ತಗೊಳ್ಳೋದಕ್ಕೆ, ರಿಜೆಕ್ಟ್ ಆಗಿರುವಂಥ ನಾಮಪತ್ರಗಳು ಎಲ್ಲದರ ಬಗ್ಗೆ ಏನು ಪ್ರಕ್ರಿಯೆ ಇದೆ ಅದನ್ನು ಮುಗಿಸೋದಕ್ಕೆ ಎಂತಹ ದೊಡ್ಡ ಚುನಾವಣೆಯಲ್ಲೂ ಕೂಡ 1 ತಿಂಗಳು ಸಮಯಾವಕಾಶ ಇರುತ್ತೆ. ಇಲ್ಲಿ 6ನೇ ತಾರೀಕು DR ಅವರು ಪತ್ರ ಕೊಡ್ತಾರೆ, ಚುನಾವಣೆಯನ್ನು ನಡೆಸಿ ಅದಕ್ಕೆ ಮುಂಚೆ ಸಮಸ್ತ ಸದಸ್ಯರ ಪಟ್ಟಿಯನ್ನು ತಯಾರು ಮಾಡಬೇಕು, ಮತದಾರರ ಪಟ್ಟಿಯನ್ನು ತಯಾರು ಮಾಡಬೇಕು. ಅದರಲ್ಲಿ ಯಾರು ಮರಣ ಹೊಂದಿದ್ದಾರೆ, ಯಾರು ಅದರಲ್ಲಿ ಭಾಗವಹಿಸುವುದಕ್ಕೆ ಇಚ್ಛಿಸುತ್ತಾ ಇಲ್ಲ, ಅಥವಾ ಅವರು ಊರಿನಲ್ಲಿಲ್ಲ, ಅಥವಾ ಬೇರೆ ಯಾವುದೋ ಕಾರಣದಿಂದ ಅವರು ಮತದಾನ ಮಾಡೋಕ್ಕಾಗಲ್ಲ ಅಂದಾಗ ಅವರು ಎಲ್ಲರ ಹೆಸರನ್ನು ಡಿಲೀಟ್ ಮಾಡಿಬಿಟ್ಟು ಪರಿಷ್ಕೃತ ಮತದಾರರ ಪಟ್ಟಿಯನ್ನು ಮಾಡಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖ 4ರಲ್ಲಿ ಚುನಾವಣಾ ಅಧಿಕಾರಿಗಳಿಗೆ DR ಅವರು ತಿಳಿಸಿದರು. ಅದನ್ನು ಎಲ್ಲಿ ಮಾಡಿದ್ದಾರೆ? 6ನೇ ತಾರೀಕು ಬೆಳಗ್ಗೆ DR ಅವರು ಲೆಟರ್ ಕೊಡ್ತಾರೆ, ನೀವು ಚುನಾವಣೆಯನ್ನು ನ್ಯಾಯಸಮ್ಮತವಾಗಿ ಮಾಡೋದಕ್ಕೆ ಈ 4 ಪಾಯಿಂಟ್ಗಳನ್ನು ಮುಂದಿಟ್ಕೊಂಡು ಇದರಂತೆ ಎಲ್ಲ ದೃಢೀಕೃತವಾದ ಮೇಲೆ ಈ ಏನು ನಾವು ಆದೇಶ ಹೊರಡಿಸ್ತಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಮತದಾರರ ಪಟ್ಟಿ ಇರಬಹುದು, ಚುನಾವಣಾ ಪ್ರಕ್ರಿಯೆ ಪ್ರತಿಯೊಂದು ಅಂಶವೂ ದೃಢೀಕರಿಸಿದ ಮೇಲಷ್ಟೇ ಚುನಾವಣೆಯ ದಿನಾಂಕವನ್ನು ಪ್ರಕಟಿಸಬೇಕು ಅಂತ ಹೇಳ್ತಾರೆ. ಆದರೆ 6ನೇ ತಾರೀಕು ಮಧ್ಯಾಹ್ನದ ಹೊತ್ತಿಗೆ ಚುನಾವಣಾ ಅಧಿಕಾರಿಗಳು ಆದೇಶ ಕೊಟ್ಟುಬಿಡ್ತಾರೆ, 25ನೇ ತಾರೀಕು ಚುನಾವಣೆ, 16ರಿಂದಲೋ 15ರಿಂದಲೋ ಪ್ರೋಸೆಸ್ ಪ್ರಾರಂಭ ಆಗುತ್ತೆ. 2 ದಿನ ನಾಮಪತ್ರ ಸಲ್ಲಿಕೆ, 2 ದಿನ ಅದನ್ನು ವಾಪಸ್ ತಗೊಳ್ಳೋದಕ್ಕೆ ತಿರಸ್ಕೃತವಾಗಿರ್ತಕ್ಕಂತಹದ್ದು ಇವೆಲ್ಲವುಗಳು. ಇಷ್ಟರಲ್ಲಿ ನೋಡಿ, ಅಪಪ್ರಚಾರ ಮಾಡ್ತಕ್ಕಂತಹ ಟೀಮು ಏನು ಹೇಳ್ತಾ ಇದ್ದಾರೆ, ಈಗ ಹಾಲಿ ಇರ್ತಕ್ಕಂತಹ ಕಾರ್ಯಕಾರಿ ಸಮಿತಿಯಲ್ಲಿ ಯಾರ್ಯಾರು ನಿಲ್ತಿದ್ದಾರೆ ಅವರಿಗೆ ನಾವು ಹೋಗಿ ಮನವಿ ಮಾಡಬೇಕಾಯ್ತು, ನೀವು ಎಲೆಕ್ಷನ್ನಲ್ಲಿ ನಿಂತ್ಕೋಬೇಡಿ, ನಮಗೆ ಕಷ್ಟ ಆಗುತ್ತೆ ಅಂಥೇಳಿ. ಆದರೆ ಈಗ ನಾವು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಪರವಾಗಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳು ಯಾರೊಬ್ಬರನ್ನು ಕೇಳಿಲ್ಲ. ನಮ್ಮ ಹತ್ರ 42 ಅಪ್ಲಿಕೇಶನ್ ಬಂದಿತ್ತು. ನಾವು ಅದರಲ್ಲಿ ಒಂದು ಮುಖ್ಯವಾದ ಕಾರಣವನ್ನು ತಿಳಿಸಿದ್ವಿ, ನಮ್ಮ ಸ್ಪರ್ಧಾಳುಗಳಿಗೆ ದುರ್ವ್ಯಸನಿಗಳಾಗಿರಬಾರ್ದು, ಬ್ರಾಹ್ಮಣ್ಯದ ಬಗ್ಗೆ ಒಲವಿರಬೇಕು, ನಿತ್ಯ ಸ್ನಾನ ಸಂಧ್ಯಾ ವಂದನೆಯನ್ನು ಮಾಡ್ತಕ್ಕಂಥವರು,
ಹೆಂಗಸರಲ್ಲಿ ನಿಜವಾಗೂ ಮಾನವೀಯ ಗುಣ ಇರತಕ್ಕಂಥವ್ರನ್ನ ಮಾತ್ರ ಸ್ಪರ್ಧೆಗೆ ಒಡ್ಡಬೇಕು ಅಂಥೇಳಿ ನಾವೇನು ಮಾಡಿದ್ವಿ, ಅಂತಹ 26 ಜನಗಳನ್ನು ಆರಿಸಿದ್ವಿ. ಅದರಲ್ಲಿ ಒಬ್ಬರಿಗೆ ಸ್ಕೂಲಲ್ಲಿ ಪಾಠ ಮಾಡೋ ಮೇಷ್ಟ್ರಿಗೆ ಹೆದರಿಸಿದ್ದಾರೆ, ನಿಂದು ಸ್ಕೂಲಿಂದು ಟೀಚರ್ನ ಕೆಲಸವನ್ನು ನಾವು ರಾಜೀನಾಮೆ ಕೊಡಬೇಕು ಅಥವಾ ಡಿಸ್ಮಿಸ್ ಮಾಡುವಾಗ ಮಾಡ್ತೀವಿ ಅಂಥೇಳಿ ಡೈರೆಕ್ಟ್ರ್ ಕೈಲಿ ಫೋನ್ ಮಾಡಿಸಿದ್ರು. ಇನ್ನೊಬ್ಬರಿಗೆ ಯಾವುದೋ ಒಂದು ವಿಷಯದಲ್ಲಿ 500 ರೂಪಾಯಿ ಪ್ರತಿಭಾ ಕಾರಂಜಿನಲ್ಲಿ ಕೊಟ್ಟಿರುವಂಥ ದುಡ್ಡನ್ನು ನಾನು ಕೊಟ್ಟಿದ್ದನ್ನು ತಿಂದುಬಿಟ್ಟು ನನಗೆ ವಿರುದ್ಧ ನಿಂತ್ಕೊಳ್ತೀಯ ಅಂಥೇಳಿ ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿದ್ದಾರೆ. ಇನ್ನೊಬ್ಬರಿಗೆ ನಿನಗೆ ಅಡುಗೆ ಕಾಂಟ್ರಾಕ್ಟ್ ಕೊಡಲ್ಲ, ಇನ್ಯಾವುದೋ ಕಾಂಟ್ರಾಕ್ಟ್ ಕೊಡಲ್ಲ, ಛತ್ರದ ಒಳಗಡೆ ಬಿಡಲ್ಲ ಅಂಥೇಳಿ ಅವ್ರನ್ನ ಕೊನೆಯ ಮೂಮೆಂಟ್ನಲ್ಲಿ DR ಅಥವಾ ಚುನಾವಣಾ ಅಧಿಕಾರಿಗಳು ಅಲ್ಲಿ ಇಲ್ಲದೇ ಇರತಕ್ಕಂಥ ಸಮಯ ನೋಡಿ ಅವ್ರ ಕೈಲಿ ವಾಪಸ್ ತೆಗೆಸ್ಕೊಂಡು ಹೋಗಿದ್ದಾರೆ. ಚುನಾವಣೆಗೆ ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಿದವ್ರದ್ದ ನಾಮಪತ್ರವನ್ನು ವಾಪಸ್ ತಗೊಂಡು ಹೋಗಿರೋದು. ಇದು ಮಾಡ್ತಾ ಇರೋದು ಯಾರು? ಇದನ್ನು ನಾವು ವಿರೋಧಿಸಿದರೆ ಅವರಿಗೆ ಅದು ಅಪತ್ಯವಾಗತ್ತೆ, ಆಗ ಹೇಳ್ತಾರೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ. ಇದು ಒಂದು ಸಣ್ಣ ಉದಾಹರಣೆ. ಇಲ್ಲಿವರೆಗೆ ಯಾಕೆ ಬೆಳೀತು ಇದು ಬ್ರಾಹ್ಮಣ ಮಹಾಸಭಾದಲ್ಲಿ ಅಂದರೆ, ಲಾಸ್ಟ್ 43ನೇ ಸರ್ವ ಸದಸ್ಯರ ಸಭೆಯಲ್ಲಿ ಅವರು ಏನು ಮಾಡಿದರು, 2 ಸದಸ್ಯರನ್ನು ಕೇವಲ ಹಾಸ್ಟೆಲನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಬಿಡಬೇಕು, ಅವರೇ ಅದರಲ್ಲಿ ಇರಬೇಕು, ಜನ ಇಲ್ಲದೇ ಇದ್ದರೆ ಸುಮ್ಮನೆ ಇರಬೇಕು, ಬಾಡಿಗೆ ಆಸೆಗೋಸ್ಕರ ಯಾರಿಗೂ ಕೊಡಬಾರ್ದು ಅಂಥೇಳಿ ನಾವು ಮನವಿ ಮಾಡಿದರೂ ಕೂಡ ಹಲವಾರು ಹಿರಿಯರು ಸೇರಿದ್ದ 74 ಜನರಲ್ಲಿ 60ಕ್ಕೂ ಹೆಚ್ಚು ಜನ ಇದನ್ನು ವಿರೋಧ ಮಾಡಿದರೂ ಕೂಡ ಎಲ್ಲರ ಮಾತನ್ನು ಕಡೆಗಣಿಸಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕಾರ್ಯಕಾರಿ ಮಂಡಳಿಯವರು ಏನು ಮಾಡಿದರು, ಆ ಹಾಸ್ಟೆಲನ್ನು ಯಾರಿಗೆ ಕೊಡ್ತಿದ್ದೀವಿ ಅಂತಲೇ ಹೇಳಲಿಲ್ಲ, ಯಾರಿಗೋ ಕೊಟ್ಟರು. ಇವತ್ತು ಸರ್ಕಾರಿ ಇಲಾಖೆಯಲ್ಲಿ ಕೊಟ್ಟಿದ್ದಾರಲ್ಲ, ನಾಳೆ ಬಿಡಿಸ್ಕೊಳ್ಳೋಕೆ ಆಗತ್ತಾ ಅನ್ನತಕ್ಕಂಥ ಪ್ರಶ್ನೆ ಹಲವಾರು ಜನ ಎತ್ತಿದ್ರು. ಅವರೆಲ್ಲರಿಗೂ ಏನು ಹೇಳಿದರು, ಅದೆಲ್ಲ ನಮಗೆ ಗೊತ್ತಿದೆ, ನಮಗೆ ಬಹಳ ಕಾಂಟ್ಯಾಕ್ಟ್ ಇದೆ, ನಾವು ಎಲ್ಲಿ ಬೇಕಾದ್ರೂ ಇನ್ಫ್ಲೂಯೆನ್ಸ್ ತಂದು ಬಿಡಿಸ್ಬಿಡ್ತೀವಿ ಅಂದರು. ನಾವು ಅದಕ್ಕೆ ಇಂಜಂಕ್ಷನ್ ಆರ್ಡ್ರ್ ತಂದಿರೋದ್ರಿಂದ ಅದು ನಮ್ಮ ಕೈನಲ್ಲಿದೆ ಅಂತ ಒಪ್ಕೋಬೋದೇ ವಿನಃ ಎಲ್ಲರೂ ಬಿಟ್ಟಿದ್ದಿದ್ರೆ ಇವತ್ತು ಹಾಸ್ಟೆಲ್ಲು ನಮ್ಮ ಕೈಗೆ ವಾಪಸ್ ಬರ್ತಿರಲಿಲ್ಲ. ಅದು ಒಂದು ವಿಚಾರ. ಯಾರು ಇವರ ವಿಚಾರಗಳನ್ನು ನಾವು ವ್ಯಕ್ತಿಗತವಾಗಿ ಯಾರನ್ನು ವಿರೋಧಿಸ್ತಲೇ ಇಲ್ಲ, ನಾವು ವಿರೋಧಿಸ್ತಿರೋದು ಇವ್ರ ವಿಚಾರಗಳನ್ನು. ನಮ್ಮಲ್ಲಿ ಏನಾಗಿದೆ ಅಂದರೆ, ವ್ಯಕ್ತಿ ಆಧಾರಿತವಾಗಿ ಯಾರೋ ಒಬ್ಬ ಶ್ರೀಮಂತ ದುಡ್ಡು ಇಟ್ಕೊಂಡಿದ್ದಾನೆ, ಅವನೇನೋ ತೊಂದರೆ ಮಾಡ್ತಾನೆ, ನಮ್ಮ ಸಂಸಾರಕ್ಕೆ ತೊಂದರೆ ಮಾಡ್ತಾನೆ ಅನ್ನತಕ್ಕಂಥ ವಿಚಾರ ಎತ್ತಿ ಆ ವ್ಯಕ್ತಿಯನ್ನು ಆರಾಧಿಸಿ ಅವನನ್ನೇ ಏನು ಮಾಡ್ತಿದ್ದಾರೆ, ಮುಂಚೂಣಿಗೆ ಬಿಟ್ಟಿದ್ದಾರೆಯೇ ವಿನಃ ವಿಷಯಾಧಾರಿತವಾಗಿ ನಾವು ಇಲ್ಲಿ ವಿಷಯಾಧಾರಿತವಾಗಿ ಚರ್ಚೆಗೆ ಕರೆದ್ವೇ ವಿನಃ ವ್ಯಕ್ತಿ ಆಧಾರಿತವಾಗಿ ನಾವು ಯಾರನ್ನೂ ಕರೆದಿಲ್ಲ. ವಿಷಯ ಏನು? ಬ್ರಾಹ್ಮಣರ ವಿದ್ಯಾರ್ಥಿ ನಿಲಯವನ್ನು ಮಹಾದಾನಿಗಳಿಂದ ಹಾಗೂ ರಂಗಣ್ಣನವರ ವಂಶಸ್ಥರು ಅವತ್ತು ದಾನ ಕೊಡೋ ಹೊತ್ತಿಗೆ ಇವತ್ತು ಈ ಸಂಸ್ಥೆ ಬೆಳೆದಿದೆ. ಅದರಲ್ಲಿ ಬಂದಿರತಕ್ಕಂಥ ಆದಾಯದಿಂದ ಹಾಸ್ಟೆಲ್ ಕಟ್ಟಿದೆ ವಿನಃ ಯಾರೋ ಒಬ್ಬರು ಇಬ್ಬರು ಸಹಾಯದಿಂದ ಕಟ್ಟಿಲ್ಲ ಅಂತಕ್ಕಂಥದ್ದು ಮನವರಿಕೆ ಮಾಡಿಕೊಟ್ರು ಕೂಡ ಅವರು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕಾರ್ಯಕಾರಿ ಮಂಡಳಿಯವರು ಯಾರ ಮಾತನ್ನು ಕೇಳಿಲ್ಲ. ಇದು ಒಂದು ವಿಚಾರ. ಆದರೆ ಆಯಿತು, ರಂಗಣ್ಣನವರ ಛತ್ರ ಎಷ್ಟು ವರ್ಷದಿಂದ ಧರ್ಮಛತ್ರವಾಗಿತ್ತು, ಅದನ್ನು ಇವರು ಕಲ್ಯಾಣ ಮಂಟಪವಾಗಿ ಮಾರ್ಪಡಿಸಿದ್ರು. ಆಯಿತು, ನಮ್ಮ ಅಭಿವೃದ್ಧಿಗೆ ಇದು ಪೂರಕವಾಗಿದೆ ಅಂತ ಹೇಳಿ ನಾವು ಅಂದ್ಕೊಳ್ಳೋಣ. ಆದರೆ ಬಡವರಿಗೆ ಕಷ್ಟ ಆಯಿತು. ಧರ್ಮಛತ್ರ ಇದ್ದಾಗ ಬಡವರಿಗೆ ಅನುಕೂಲ ಆಗ್ತಾ ಇತ್ತು. ಈಗೇನಾಗಿದೆ, ಈಗ ಬಡವರು ಅಂತ ಹೇಳ್ಕೊಂಡು ಬಂದರೆ ಯಾರಿಗೂ ಕಡಿಮೆ ಇಲ್ಲ. ಕೆಲವರು ಪಕ್ಷಪಾತ ಮನೋವೃತ್ತಿ ಏನು ಮಾಡ್ತಿದೆ ಅಂದರೆ, ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ಅವರಿಗೆ 3,000 4,000ಕ್ಕೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಅದನ್ನು ಕೇಳೋಕ್ಕೆ ಯಾರಿಗೂ ಸಾಧ್ಯವಾಗ್ತಿಲ್ಲ. ಯಾಕೆ ಅಂದರೆ ಒಳಕ್ಕೆ ಯಾರನ್ನೂ ಬಿಡ್ತಾ ಇಲ್ಲ. ಎಲ್ಲ ದಾಖಲೆಗಳನ್ನು ಆಡಿಟಿಂಗ್ ವರದಿಯನ್ನು ಕೊಡಿ ಅಂದರೆ ಅದರಲ್ಲಿ ಶೆಡ್ಯೂಲ್ 1ನಲ್ಲಿದೆ, ಶೆಡ್ಯೂಲ್ 2ರಲ್ಲಿದೆ, ಶೆಡ್ಯೂಲ್ 6ರಲ್ಲಿದೆ ಅಂತ ಹೇಳ್ತಿದ್ದಾರೆ ವಿನಃ 12 ವರ್ಷದ ಲೆಕ್ಕಪತ್ರಗಳನ್ನು ನಾವು 100 ಬಾರಿ ಕೇಳಿದ್ವಲ್ಲ DR ಆಫೀಸಲ್ಲಿ ಮತ್ತು ಮಹಾಸಭೆಗೆ, ಇವತ್ತಿನವ್ರಿಗೆ ಯಾರೂ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಯಾವುದೇ ಸದಸ್ಯನಿಗೆ ಹಕ್ಕಿದೆ, ನಮ್ಮ ಸಂಘದಲ್ಲಿ ಏನೇನು ನಡೀತಿದೆ ಪಾರದರ್ಶಕವಾಗಿರಬೇಕು ಅಂಥೇಳಿ ಇಲ್ಲಿವರೆಗೆ ಆ ಪಾರದರ್ಶಕತೆ ಇವರು ಕಾಪಾಡಿಲ್ಲ. ನಾವೆಲ್ಲೋ ಅಪಪ್ರಚಾರ ಮಾಡ್ತಿಲ್ಲ, ಆದರೆ ನಮ್ಮ ವಿಷಯದ ಬಗ್ಗೆ ಪ್ರಚಾರ ಮಾಡೋಕ್ಕೆ ನಾವು ಈಗ ಅವ್ರನ್ನ ಅಂತ ಕೂತ್ಕೊಳ್ಳೋದ್ರಿಂದ ಪ್ರಯೋಜನವಿಲ್ಲ. ಅಕಸ್ಮಾತ್ ಜನಗಳಿಗೆ ಮನವರಿಕೆ ಆದರೆ ಈ 12 ವರ್ಷದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ಪರಿಗಣನೆ ಮಾಡಿ ಈಗ ಒಂದು ಹೊಸ ಕಮಿಟಿಯನ್ನು ತಂದರೆ ಇಡೀ ಚಿಕ್ಕಮಗಳೂರು ಬ್ರಾಹ್ಮಣ ಮಹಾಸಭಾ ಒಂದು ರೀತಿಯಲ್ಲಿ ಅಭಿವೃದ್ಧಿ ಹೊಂದಕ್ಕೆ ಹೆಚ್ಚು ಕಡಿಮೆ ನಮ್ಮ ಜನಾಂಗದಲ್ಲಿ, ಸಮುದಾಯದಲ್ಲಿ ಇರ್ತಕ್ಕಂಥ ಆರ್ಥಿಕ ದುರ್ಬಲ ವರ್ಗದವರಿಗೆ, ಮಧ್ಯಮ ವರ್ಗದವರಿಗೆ, ಇನ್ನೂ ಅನೇಕರಿಗೆ ಅದರಿಂದ ಲಾಭ ದೊರೀಲಿ ಅನ್ನತಕ್ಕಂಥ ಒಂದೇ ಒಂದು ವಿಷಯವನ್ನು ಮುಂದಿಟ್ಕೊಂಡು ನಾವು ಈ ಚುನಾವಣೆಯನ್ನು ಎದುರಿಸ್ತಿದ್ದೀವಿ ವಿನಃ
ಯಾರೊಬ್ಬರನ್ನು ವಿರೋಧಿಸೋದಕ್ಕೆ ಅಲ್ಲ. ಅದನ್ನು ಮತದಾರರು ಅರ್ಥ ಮಾಡ್ಕೊಳ್ಬೇಕು ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಇರತಕ್ಕಂಥ ವಿಷಯ ಮೊದಲನೇದಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಬ್ರಾಹ್ಮಣ ಸಮುದಾಯದ ಬಗ್ಗೆ ಗೌರವ ಮೂಡಬೇಕು ಅಂದರೆ ಯಾವುದಾದ್ರು ಒಂದು ತಾಲೂಕು ಅಥವಾ ಜಿಲ್ಲೆಯಲ್ಲಿ ಬ್ರಾಹ್ಮಣ ಮಹಾಸಭಾ ಕಾರ್ಯವೈಖರಿಯನ್ನು ನಾವು ತೋರಿಸಿ ಅದನ್ನು ಪಂಕ್ತಿಯಲ್ಲಿಟ್ಟು ಮುಂದಿನ ಪಂಕ್ತಿಯಲ್ಲಿಟ್ಟು ಈ ರೀತಿ ನಡಿಬೇಕು ಬ್ರಾಹ್ಮಣ ಮಹಾಸಭೆ ಅಂತ ಹೇಳಿ ನಾವು ಉತ್ತಮ ಪಂಕ್ತಿಯನ್ನು ಹಾಕೋದಕ್ಕೋಸ್ಕರ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಇದು ಮೊದಲನೇ ವಿಷಯ. ಗೌರವಯುತವಾಗಿ ಬ್ರಾಹ್ಮಣ ಜನಾಂಗವನ್ನು ಎಲ್ಲ ಸಮುದಾಯದವರು ಕಾಣಬೇಕು ಅಂದರೆ ನಾವು ಅಲ್ಲಿ ಚುನಾವಣೆಗಳೇ ಆಗದೆ ಕೇವಲ ಸಮಾಜಕ್ಕೆ ಬೇಕಾಗಿರತಕ್ಕಂತಹ ವ್ಯಕ್ತಿಯನ್ನು ನಿಸ್ವಾರ್ಥಿಗಳನ್ನು ತಂದು ಕೂರಿಸಿದರೆ ಮಾತ್ರ ಸಾಧ್ಯ. ಅದಕ್ಕೋಸ್ಕರವಾಗಿ ನಾವು ಈ ಬಾರಿ ಹೆಣಗಾಡಿದ್ದೇವೆ. 23 ಜನನ್ನ ಕಣದಲ್ಲಿ ನಿಲ್ಲಿಸಿದ್ದೇವೆ. ಅವರ ಹಿನ್ನೆಲೆಯನ್ನು ಪೂರ್ವಾಪರಗಳನ್ನು ತಿಳಿದುಕೊಂಡು ನಿಲ್ಲಿಸಿದ್ದೇವೆ ವಿನಃ ಯಾವುದೇ ದುರ್ವ್ಯಸನ ಇಲ್ಲ. ಸಂಪೂರ್ಣವಾಗಿ ಬ್ರಾಹ್ಮಣ್ಯವನ್ನು ಕಾಪಾಡಿಕೊಂಡು ಬಂದಿರತಕ್ಕಂತಹ ಜನರನ್ನು ಮಾತ್ರ ನಿಲ್ಲಿಸಿದ್ದೇವೆ ಅಂತ ಹೇಳಿ ಈ ಮೂಲಕ ಸ್ಪಷ್ಟಪಡಿಸ್ತೇನೆ. ನಾವು ಈ ಮುಂದೆ ಚುನಾವಣಾ ಪ್ರಣಾಳಿಕೆ ಅಂಥೇಳಿ ಏನು ಬಿಡುಗಡೆ ಮಾಡಿದ್ದೀವಿ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂಥೇಳಿ ನಿಮ್ಮಲ್ಲಿ ಇನ್ನೊಮ್ಮೆ ಮನವಿ ಮಾಡ್ತೀನಿ. ಶ್ರೀ ಶೃಂಗೇರಿ ಶಾರದಾಂಬೆಯ ಆಶೀರ್ವಾದದೊಂದಿಗೆ ಉಭಯ ಶ್ರೀಗಳ ಆಶಯದಂತೆ ಬ್ರಾಹ್ಮಣ್ಯದ ನಿತ್ಯಕರ್ಮ ಅನುಷ್ಠಾನ ಇಟ್ಟುಕೊಂಡಿರುವ ದುರ್ವ್ಯಸನಗಳು ಇಲ್ಲದವರನ್ನು ಆಡಳಿತ ಮಂಡಳಿಗೆ ತರುವುದು ನಮ್ಮ ಪ್ರಥಮ ಉದ್ದೇಶ. ವಿದ್ಯಾರ್ಥಿ ನಿಲಯವನ್ನು ಸರ್ಕಾರಿ ವಸತಿ ಶಾಲೆಯಿಂದ ಮರಳಿ ಪಡೆಯುವುದು ನಮ್ಮ ಮೊದಲ ಆದ್ಯತೆ. ಇದು ಬರೋದು ಕಷ್ಟ ಇದೆ. ಇಂಜಂಕ್ಷನ್ ಆರ್ಡರ್ ಇರೋದ್ರಿಂದ ನಮ್ಮ ಕೈ ಸೇರಬಹುದು ಅಂತ ಒಂದು ಆಶಯ ನಮ್ಮಲ್ಲಿ ಇನ್ನೂ ಜೀವಂತವಾಗಿದೆ. ಬಾಡಿಗೆ ಆಸೆಗೆ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಕಟ್ಟಲಾದ ವಿದ್ಯಾರ್ಥಿ ನಿಲಯವನ್ನು ಬೇರೆ ಇನ್ಯಾರಿಗೋ ಕೊಡುವುದರ ಬದಲು ಈಗ ಖರ್ಚು ಮಾಡಿರತಕ್ಕಂತಹ 45 ಲಕ್ಷವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಖರ್ಚು ಮಾಡಿದರೆ ಇವತ್ತು 100ಕ್ಕಿಂತ ಹೆಚ್ಚು ಜನ ಇರ್ತಿದ್ರು. 135 ಜನ ವಿದ್ಯಾರ್ಥಿಗಳಿದ್ದಂಥ ಹಾಸ್ಟೆಲನ್ನು ಇಷ್ಟು ಹಾಳು ಮಾಡಿ ಹರ್ಚಾಡಿ ಈಗ ವಿದ್ಯಾರ್ಥಿ ನಿಲಯದಲ್ಲಿ ಬ್ರಾಹ್ಮಣರು ಹುಡುಗರೇ ಇಲ್ಲ, ಅದರಿಂದ ನಾವು ಯಾರಿಗೋ ಕೊಡ್ತೀವಿ ಅಂದರೆ ನಾಳೆ ಇದು ನಮ್ಮ ಕಲ್ಯಾಣ ಮಂಟಪದಲ್ಲಿ ಇವತ್ತು ಯಾವುದೇ ಮದುವೆಗಳು ಕಾರ್ಯಕ್ರಮಗಳು ನಡೀತಿಲ್ಲ 30ರಿಂದ 20ಕ್ಕಿಂತ ಹೆಚ್ಚಾಗಿ ವರ್ಷದಲ್ಲಿ. ಯಾಕೆ ಅಂದರೆ ಸಮಾನಾಂತರ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಏನು ಮಾಡ್ತಾರೆ ಅಂದರೆ ಅವರು ಸ್ವಾರ್ಥವನ್ನು ನೋಡಬೇಕಾಗುತ್ತೆ ವಿನಃ ಸಮಾಜವನ್ನು ನೋಡುವಂತಹ ಗುಣಲಕ್ಷಣಗಳು ಇಲ್ಲವೇ ಇಲ್ಲ ಅಂತ ಹೇಳಬೇಕು. ಅದರಿಂದ 130ರಿಂದ 30 ಕುಸ್ತಿದೆ. ಈಗ ಅವರೇ ಹೇಳಿದ್ದಾರೆ ಒಂದು ವಿಡಿಯೋದಲ್ಲಿ 4 ಲಕ್ಷ ಆದಾಯವನ್ನು ಹೊರತಾಗಿ ಉಳಿದ ಆದಾಯ 54 ಲಕ್ಷ ಅಂತ ಹೇಳಿದ್ದಾರೆ. ಲಾಭದ ದೃಷ್ಟಿಯಿಂದ ನೋಡ್ತಾ ಹೋದರೆ ನಾವು ಏನೂ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ ಲಾಭದ ದೃಷ್ಟಿಯಿಂದ ನೋಡಿದ್ರೆ ಪಿ ಜಿ ಮಾಡ್ಕೋಬೋದಾಗಿತ್ತು, ಪಿ ಜಿ ನಡೆಸ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು. ಆದರೆ ಯಾಕೆ ವಿದ್ಯಾರ್ಥಿ ನಿಲಯವನ್ನು ಕಟ್ಟಿಸಿದ್ರು ನಮ್ಮ ಹಿರಿಯರು ಅಂದರೆ ಅವರಿಗೆ ಬೇರೆ ಕಡೆಯಿಂದ ಬಂದರೆ ರಾಜ್ಯದ ಮೂಲೆಗಳಿಂದ ಬಂದರೆ ಅವರಿಗೆ ಆಹಾರದಲ್ಲಿ ವ್ಯತ್ಯಾಸ ಆಗುತ್ತೆ, ನಮ್ಮ ಸಂಸ್ಕಾರಗಳು ಉಳಿಯುವುದಿಲ್ಲ ಅಂತ ಹೇಳಿ ಮಾಡಿದರೆ ವಿನಃ ಬಾಡಿಗೆ ಕೊಡಿ ಅಂತ ಎಲ್ಲಾದರೂ ನಮ್ಮ ಮೂಲ ಉದ್ದೇಶ ಇದೆಯಾ? ನಮ್ಮ ಬೈಲಾದಲ್ಲಿ ಆ ಉದ್ದೇಶ ಇದೆಯಾ? ಇಲ್ಲ. ಸ್ಪಷ್ಟ ಮಾಡ್ಕೊಳ್ಳಿ. ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಏನು ಮಾಡಬೇಕಾಗಿತ್ತು ಬಾಡಿಗೆ ಕೊಡೋದು ಹೊರತಾಗಿ ಅಂತ ಕೇಳಿದರು. ದುಡ್ಡು ಈಗ ಅವರೇ ಹೇಳಿದರು, ಅಧ್ಯಕ್ಷರು ಕೆಲವು ಕಡೆ ಹೇಳಿದ್ದಾರೆ 54 ಲಕ್ಷ ರೂಪಾಯಿ ಆದಾಯ ಇದ್ದ ಮೇಲೆ 20 ಲಕ್ಷ ರೂಪಾಯಿ ಅದಕ್ಕೆ ಹಾಕ್ಬೋದಾಗಿತ್ತು ಪ್ರತಿ ವರ್ಷ. 54 ಲಕ್ಷ ರೂಪಾಯಿನಲ್ಲಿ ವೇದ ಪಾಠಶಾಲೆ ಮಾಡ್ಬೋದಾಗಿತ್ತು, ಸಂಸ್ಕೃತ ವಿದ್ಯಾಲಯ ಮಾಡ್ಬೋದಾಗಿತ್ತು, ಅಥವಾ ಇಂಗ್ಲೀಷ್ ಸ್ಕೂಲನ್ನೇ ಮಾಡಿದರೂ ಕೂಡ ನಮ್ಮ ಜನಾಂಗದ ಅನೇಕ ವಿದ್ಯಾರ್ಥಿಗಳಿಗೆ ಫೀಸ್ ಅಲ್ದಲ್ಲೇ ನಡೆಸ್ಬೋದಾಗಿತ್ತು. ಈಗ ಒಂದು ಮಾತನ್ನು ನಿಮಗೆ ಇಲ್ಲಿ ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ. ನಿನ್ನೆಯಿಂದ ಅವರು ಅಪಪ್ರಚಾರ ಮಾಡ್ತಿದ್ದಾರೆ. ಈ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದವರಿಗೆ ಹಾಸ್ಟೆಲನ್ನು ಸ್ಕೂಲು ನಡೆಸೋದಕ್ಕೆ ಬಾಡಿಗೆ ಕೊಡಲಿಲ್ಲ ಅನ್ನೋ ಹೊಟ್ಟೆ ಉರಿಯಿಂದ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ನಾವು ಯಾರು ಕೇಳಿದ್ವಿ? ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ನಿಜವಾಗ್ಲೂ ಕೇಳಿದ್ದು ಹಾಸ್ಟೆಲನ್ನು ನಾವು ನಡೆಸ್ತೀವಿ, 1.25 ಲಕ್ಷ ರೂಪಾಯಿ ಬಾಡಿಗೆ ಕೊಡ್ತೀವಿ ಅಂತ ಹೇಳಿದ್ವಿ ವಿನಃ ನಾವು ಶಾಲೆಯನ್ನು ನಡೆಸ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಇಷ್ಟು ಸುಳ್ಳು ಹೇಳೋರು ಇನ್ನು ಯಾವ್ಯಾವ ರೀತಿ 12 ವರ್ಷದಿಂದ ಸುಳ್ಳು ಹೇಳಿ ಮೋಸ ಮಾಡಿರ್ಬೋದು ಅಂಥೇಳಿ ನಮ್ಮ ಜನಾಂಗ ಮತದಾರರು ಅರ್ಥ ಮಾಡ್ಕೋಬೇಕು ಅಂಥೇಳಿ ಈ ಮೂಲಕ ನಾನು ಮನವಿ ಮಾಡ್ತೀನಿ. ಮೃತ್ಯುಂಜಯ ನಿಧಿ ಸ್ಥಾಪಿಸಿ ಅದರಲ್ಲಿ ಎಷ್ಟೋ ಲಕ್ಷಗಟ್ಟಲೆ ಹಣ ಇದೆ. ಅದರದ್ದು ಬಡ್ಡಿನಲ್ಲಿ ವರ್ಷಕ್ಕೆ 10 ಅಥವಾ 15 ಸಾವುಗಳು ಆಗಬಹುದು ಅಂತ ಇಟ್ಕೊಳ್ಳೋಣ. ಒಂದು 20,000 ರೂಪಾಯಿ ಸಣ್ಣ ಬೇರೆ ಬ್ರಾಹ್ಮಣ ಮಹಾಸಭಾದ ಉಪಪಂಗಡಗಳು
20,000 ರೂಪಾಯಿ ಯಾರು ಸತ್ತಾಗ ಮನೆಗೆ ತಗೊಂಡು ಹೋಗಿ ಕೊಡ್ತಾರೆ. ಅವರ 13-15 ದಿನದ ಕಾರ್ಯಗಳೆಲ್ಲ ಅದರಲ್ಲಿ ಆಗ್ತಾ ಇದೆ ಅಂದಮೇಲೆ ಇಷ್ಟೊಂದು ಇನ್ಕಮ್ ಇರೋರು 2 ಲಕ್ಷ ರೂಪಾಯಿನ ವರ್ಷಕ್ಕೆ ಕೊಡೋಕ್ಕಾಗಲ್ವಾ? ಯಾಕೆ ಕೊಡಲ್ಲ? ಅದರಿಂದ ನಮ್ಮ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಸ್ಪರ್ಧಾಳುಗಳು ಈ ಸರಿ ಅಧಿಕಾರಕ್ಕೆ ಬಂದರೆ ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ನೀವು ಅವಕಾಶ ಕೊಟ್ಟರೆ ನಾವು ಕೂಡ ಯಾವುದೇ ಮನೆಯಲ್ಲಿ ಬಡವರ ಮನೆಯಲ್ಲಿ ಈ ಥರ ಸಮಸ್ಯೆ ಉಂಟಾದಾಗ ನೇರವಾಗಿ 15 ದಿನದೊಳಗೆ 20,000 ರೂಪಾಯಿಯನ್ನು ಅವರು ಮನೆಯ ಹಿರಿಯರಿಗೆ ನಾವು ಕೊಡ್ತೀವಿ. ಇನ್ನೊಂದು ವಿಷಯ, ಕೇವಲ ವೃದ್ಧರೇ ಇರ್ತಾರೆ. ಯಾಕೆಂದರೆ ಮಕ್ಕಳು ಫಾರಿನ್ಗೆ, ಬೆಂಗಳೂರಿಗೆ ಅಥವಾ ಬೇರೆ ಬೇರೆ ಉದ್ಯೋಗ ನಿಮಿತ್ತ ಎಲ್ಲೆಲ್ಲೂ ಹೋಗಿದ್ದಾರೆ. ಅವರಿಗೆ ತಂದೆ ತಾಯಿಗಳನ್ನ ಇಲ್ಲಿ ಬಿಟ್ಟಿದ್ದಾರೆ. ಅವ್ರಿಗೆ ಕಷ್ಟ ಆಗ್ತಿದೆ. ಹಣ ಇರಬಹುದು, ಆದರೆ ಅವರಿಗೆ ಒಂದು ಅಡುಗೆ ಮಾಡ್ಕೊಳ್ಳೋಕ್ಕೆ, ಒಂದು ಅನ್ನ ಮಾಡ್ಕೊಳ್ಳೋಕ್ಕೂ ಸಾಧ್ಯತೆ ಇಲ್ಲದೆ ಇರತಕ್ಕಂತಹ ಕೆಲವು ಮನೆಗಳಿದೆ. ಅವರಿಗೆ 2 ಹೊತ್ತು ಊಟ, 1 ಹೊತ್ತು ತಿಂಡಿ ಬ್ರಾಹ್ಮಣರೇ ಸಿದ್ಧಪಡಿಸಿದ ಅಡುಗೆಯನ್ನು ಮನೆಗೆ ತಲುಪಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಸಂಕಲ್ಪ ಇದೆ. ನೀವೆಲ್ಲ ಈ ಸರಿ ನಮಗೆ ಒಂದು ಸೇವಾ ಅವಕಾಶವನ್ನು ನೀಡಿದರೆ ಇದನ್ನು ಕಾರ್ಯಗತಗೊಳಿಸೋದಕ್ಕೆ ನಾವು ಸಿದ್ಧರಿದ್ದೇವೆ. ರಂಗಣ್ಣವ್ರ ಛತ್ರನ ಕೆಲವರಿಗೆ ಬೇಕಾದವರಿಗೆ ಅಥವಾ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಗುಂಪಿಗೆ ನಾವು ಹೇಗೆ ಕೊಡ್ತಾರೆ ಅಂತ ಕೇಳೋಕ್ಕಾಗೋದಿಲ್ಲ. ಆದರೆ ಕಡಿಮೆ ಕೊಟ್ಟಿರೋ ಉದಾಹರಣೆ ಸಾಕಷ್ಟಿದೆ. ನಾವು ಹೇಳೋದು ಬ್ರಾಹ್ಮಣರಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂತಹವರಿಗೆ ಇದನ್ನು ಉಚಿತವಾಗಿ ಕೊಡಬೇಕು ಅಂಥೇಳಿ ರಂಗಣ್ಣವ್ರ ಕನಸಿತ್ತು. ಅದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಸಾಕಾರಗೊಳಿಸದೇ ಇದ್ದರೂ ಕೂಡ ಅದರಲ್ಲಿ ಬಡವರಿಗೆ ಸಂಪೂರ್ಣವಾಗಿ ಉಚಿತ ಕೊಟ್ಟು ಮಧ್ಯಮ ವರ್ಗದವರಿಗೆ ಕೆಲವೊಂದು ರಿಯಾಯಿತಿಗಳನ್ನು ಕೊಡಬಹುದಾದ ಸಂದರ್ಭ ಇರುತ್ತೆ. ಇದನ್ನು ನಮ್ಮ ಸಮಿತಿ ಖಂಡಿತವಾಗಿ ಜಾರಿ ಮಾಡುತ್ತೆ. ಇದ್ರ ಬಗ್ಗೆ ಭರವಸೆ ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ನಾವು ಬೈಲಾ ತಿದ್ದುಪಡಿ ಮಾಡಬೇಕಾಗಿದೆ. ಒಬ್ಬ ಅಧ್ಯಕ್ಷ ಆದರೆ ಇದು ಯಾವುದೇ ಹೊರದೇಶದಲ್ಲಿ ಕೆಲವು ಸರ್ವಾಧಿಕಾರಿಗಳಿರ್ತಾರಲ್ಲ ಆ ಥರ ಆಗಿಬಿಡುತ್ತೆ. 10 ವರ್ಷ, 15 ವರ್ಷ, 20 ವರ್ಷ ಅಥವಾ ಮಂತನದಲ್ಲಿ ಅವ್ರ ನಂತರ ಅಣ್ಣ ತಮ್ಮಂದರು, ಅಕ್ಕಂಗಿರು, ಭಾವ, ಷಡ್ಕ, ನಾದ್ನಿ, ಅತ್ತಿಗೆ ಈ ಥರದವರೇ ಎಲ್ಲ ಆಡಳಿತ ಮಂಡಳಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಮಂಡಳಿಗಳಲ್ಲಿ ಸೇರ್ಕೊಂಡ್ರೆ ಅವ್ರನ್ನ ಬಿಡಿಸೋಕ್ಕೆ ಸಾಧ್ಯ ಇದೆಯಾ? ಈಗಲೇ ನಮಗೆ ಇಷ್ಟೊಂದು ಕಷ್ಟ ಆಗ್ತಿದೆ. ಯಾಕೆ ಅಂದರೆ ಕೆಲವರು ಅಲ್ಲಿ ಬೇರು ಬಿಟ್ಟಿರೋದ್ರಿಂದ ಕಷ್ಟ ಆಗ್ತಾ ಇರೋದು. ನಿಜವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸೋಕ್ಕಾಗಲ್ಲ. ಯಾಕೆ ಅಂದರೆ 10 ವರ್ಷ ಅಧಿಕಾರದಲ್ಲಿ ಇರೋರನ್ನ ತಮ್ಮ ಮುಷ್ಟಿಲಿ ಇಟ್ಕೊಂಡಿರ್ತಾರೆ, ನಾನಾ ರೀತಿಯ ಪ್ರಭಾವವನ್ನು ಬೀರ್ತಾರೆ. ಆವಾಗ ಹೇಗೆ ನಾವು ಇವ್ರನ್ನ ಎದುರಿಸೋದು? ಅದರಿಂದ ಮೊದಲೇ ಹೇಳಿದೆ ನಾನು, ಎಲೆಕ್ಷನ್ ಇಲ್ದಲೇ ಯಾವತ್ತು ಬ್ರಾಹ್ಮಣ ಮಹಾಸಭೆಯಲ್ಲಿ ಆರಿಸ್ತೀವಿ ನಾವು ಅಧ್ಯಕ್ಷರನ್ನ, ಕಾರ್ಯದರ್ಶಿಗಳನ್ನ, ಮುಂತಾದ ಕಾರ್ಯಕಾರಿ ಸಮಿತಿನ, ಅವತ್ತು ಮಾತ್ರವೇ ಅದು ನಿಜವಾದ ಬ್ರಾಹ್ಮಣ ಮಹಾಸಭಾ. ಇಲ್ಲದೇ ಇದ್ರೆ ಅದು ಬರೀ ಮಹಾಸಭಾ. ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ಬ್ರಾಹ್ಮಣ ಮಹಾಸಭಾದ ಉದ್ದೇಶಗಳಿಗೆ, ಹಿತಾಸಕ್ತಿಗೆ ಸಂಘರ್ಷ ಹೊಂದಿರುವವರು, ಈ ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ ನಂದೊಂದು ಸಂಸ್ಥೆ ಇರುತ್ತೆ, ನನ್ನ ಸ್ಕೂಲ್ ಇದೆ, ನಾನು ಇನ್ನೊಂದು ಸ್ಕೂಲನ್ನು ಬ್ರಾಹ್ಮಣ ಮಹಾಸಭಾದಲ್ಲಿ ಮಾಡ್ತೀನಿ ಅಂದರೆ ಅದಕ್ಕೆ ಯಾವುದೇ ಅವಕಾಶ ಕೊಡಬಾರ್ದು. ನಂದೊಂದು ಕಲ್ಯಾಣ ಮಂಟಪ ಇದೆ, ಯಾವುದೇ ಕಾರಣಕ್ಕೆ ರಂಗಣ್ಣನ ಛತ್ರದ ಕಲ್ಯಾಣ ಮಂಟಪವನ್ನು ಈ ಕಲ್ಯಾಣ ಮಂಟಪದಲ್ಲಿ ಅಧಿಕಾರ ಹೊಂದಿರೋರನ್ನ ಅದಕ್ಕೆ ಮಾಡಬಾರ್ದು. ಇದರಲ್ಲಿ ಬೈಲಾ ತಿದ್ದುಪಡಿ ಆಗಿತ್ತು, ಅದನ್ನು ದುರ್ದೈವದಿಂದ ಯಾರೋ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಇದು ಮತ್ತೆ ಚಾಲ್ತಿಗೆ ಬರಬೇಕು ಅಂತ ಹೇಳಿ ನಮ್ಮ ಸಮಿತಿಯ ಒಂದು ಮನವಿ ಇದೆ. ಅದನ್ನು ನೀವು ನಮಗೆ ಸೇವೆಗೆ ಅವಕಾಶ ಕೊಟ್ಟರೆ ಖಂಡಿತ ಅದನ್ನು ನಾವು ನಿಯಮವನ್ನು ಜಾರಿಗೆ ತರ್ತೀವಿ. ಎಲ್ಲದಕ್ಕೂ ಮುಖ್ಯವಾಗಿ ಆರ್ಥಿಕತೆ. ಯಾರು ಆರ್ಥಿಕತೆಯನ್ನು ನಡೆಸಬೇಕು ಅಂದರೆ ಸಮಾಜದ ಎಲ್ಲರ ಹಿತಾಸಕ್ತಿಯನ್ನು ಪರಿಗಣಿಸಿ ಯಾರು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಜನಗಳ ಅಭಿವೃದ್ಧಿಗೆ ಕೆಲಸ ಮಾಡ್ತಾರೋ ಅವರಿರಬೇಕೇ ವಿನಃ ಎಲ್ಲಿಂದಲಾರು ದುಡ್ಡು ಬರಲಿ, ಎಲ್ಲಿಗಾರು ಹೋಗಲಿ, ನನಗೆಷ್ಟು ಬರ್ತಿದೆ ಅನ್ನತಕ್ಕಂಥವ್ರು ಅಧಿಕಾರದಲ್ಲಿದ್ದರೆ ಏನಾಗುತ್ತೆ ಅನ್ನತಕ್ಕಂತಹದ್ದನ್ನು ನಾವು ಇಷ್ಟು ವರ್ಷಗಳಲ್ಲಿ ನೋಡಿದ್ದೀವಿ. ಈಗ ಒಂದು ಕಡೆ ಕೇಳ್ಪಟ್ವಿ, 54 ಲಕ್ಷಗಳು ಆದಾಯ ಬರ್ತಿದೆಯಂತೆ. ಹಾಸ್ಟೆಲ್ಗೆ 45 ಲಕ್ಷ ಸಾಲ ಯಾಕೆ ಮಾಡಿದ್ರಿ? ಹಾಸ್ಟೆಲ್ಲಿಗೆ ಸಾಲ ಮಾಡೋ ಉದ್ದೇಶ ಏನಿತ್ತು? ಈಗ ನಿಮಗೆ ಕಟ್ಟಡಗಳನ್ನು ಕಟ್ಟಿದರೆ ಎಲ್ಲ ಕಡೆಯಲ್ಲೂ ಟೆಂಡರ್ಗಳನ್ನು ಕರೆಯಿದಲೆ, ಅಲ್ಲಿ ಹೇಗಾಗುತ್ತೆ? ಬಿಲ್ ಇಲ್ಲ, ಏನೂ ಇಲ್ಲ. ಆವಾಗ ಇದು ಎಲ್ಲಿಗೆ ಹೋಗುತ್ತೆ ದುಡ್ಡು? ಇಷ್ಟು ವರ್ಷಗಳಲ್ಲಿ ಇಷ್ಟು ಲಕ್ಷಾಂತರ ಆದಾಯ, ಕೋಟ್ಯಾಂತರ ಆದಾಯವನ್ನು ಬಾಯಲ್ಲಿ ಹೇಳ್ತಿದ್ದೀರಲ್ಲ, ಅದನ್ನು ನಾವು ಎಲ್ಲಿ ಹಾಕಿದ್ದೀವಿ ಅಂಥೇಳಿ ನೀವೆಲ್ಲರೂ ತೋರಿಸಿದ್ದೀರಾ?
ಏನೇ ಕೇಳಿದ್ರು ನೀವು ಹೇಳೋದು ಅದನ್ನೆಲ್ಲ ನಮ್ಮ ಖಜಾಂಚಿಗಳು ನೋಡ್ಕೊಳ್ತಾರೆ ಸರಿ, ಆದರೆ ನಮಗೆ ತಿಳಿಸೋರು ಯಾರು? ನಮಗೆ ಲೆಕ್ಕ ಹಾಗೆ ಆಡಿಟ್ರು ಲೆಕ್ಕ ಮಾಡೋ ರೀತಿ ಸಾಮಾನ್ಯ ಜನಕ್ಕೆ ಲೆಕ್ಕ ಬರಲ್ಲ. ನಾವು ಕೇಳೋದು ಜಮಾ ಖರ್ಚು ಎಷ್ಟು ಬಂದಿದೆ, ಎಷ್ಟು ಖರ್ಚಾಗಿದೆ, ಅದು ಎಲ್ಲೂ ತೋರಿಸಿಲ್ಲ. ಆಡಿಟ್ರುಗಳು ಏನು ಮಾಡ್ತಾರೆ? ಆಡಿಟ್ರುಗಳು ಹೇಳ್ತಾರೆ ಇದು ಹೀಗಾಗಿದೆ, ಶೆಡ್ಯೂಲ್ 1, 2, 3, 4 ಅಂತ ಹೇಳ್ತಾರೆ. ಸಾಮಾನ್ಯ ಜನಕ್ಕೆ ಆಡಿಟಿಂಗ್ದು ಅನುಭವ ಇರುವುದಿಲ್ಲ. ಅದರಿಂದ ಜಮಾ ಖರ್ಚಿನಲ್ಲಿ ತೋರಿಸಿ ನೀವು ಇಷ್ಟು ವರ್ಷ ಏನು ಬಂದಿದೆ, ಎಷ್ಟು ಖರ್ಚು ಮಾಡಿದ್ದೀರಿ. ಕೆಲವು ಸಾರಿ ಬ್ಯಾಂಕ್ಗಳಲ್ಲಿ ಸ್ಪಷ್ಟವಾಗಿ ನಮ್ಮ ಬೈಲಾದಲ್ಲಿ ಹೇಳಿದೆ, ರಾಷ್ಟ್ರೀಕೃತ ಬ್ಯಾಂಕು ಅಂತ ಉಲ್ಲೇಖ ಇಲ್ಲದೆ ಇದ್ರೂ ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಈಸ್ ವಾಟ್ ಬ್ಯಾಂಕ್ ಡಸ್ ಅಷ್ಟೇ. ಅದನ್ನು ಬಿಟ್ಟು ನಾವು ಪತ್ತಿನ ಸಹಕಾರದಲ್ಲಿ ಮಾಡ್ತೀವಿ, ನಾಳೆ ಪ್ರೈವೇಟ್ ಫೈನಾನ್ಸ್ಗೂ ಹೋಗ್ತೀರಿ. ಈಗ ಪತ್ತಿನ ಸಹಕಾರ ಅಂತಂದರೆ ಕೆಲವಾರು ಜನಗಳು ಕೂಡಿಕೊಂಡು ಅವರ ಹಣವನ್ನು ಅಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಎಲ್ಲ ಮಾಡ್ತಾರೆ. ಬ್ರಾಹ್ಮಣ ಮಹಾಸಭಾದ ಮುಂಚೂಣಿಯಲ್ಲಿರ್ತಕ್ಕಂತಹ ನಾಯಕರು ರಾಜ್ಯ ಮಟ್ಟದಲ್ಲಿ 3,000 ಕೋಟಿ ಇಲ್ಲಿವರೆಗೆ ನಷ್ಟವಾಗಿರೋದು. ಬ್ರಾಹ್ಮಣರು ಪ್ರಾಣ ಕಳ್ಕೊಂಡ್ರು, 150 ಜನ ಬೀದಿ ಪಾಲಾದರು, ಮಕ್ಕಳು ಮರಿ ಮದುವೆ ಮಾಡೋಕ್ಕಾಗಲಿಲ್ಲ, ಯಾವ ಉದ್ಯೋಗನೂ ಮಾಡೋಕ್ಕಾಗಲಿಲ್ಲ, ಬಿಸ್ನೆಸ್ ಮಾಡೋಕ್ಕಾಗಲಿಲ್ಲ. ಇಂತಹ ಪರಿಸ್ಥಿತಿ ಯಾಕಾಯಿತು ಅಂದರೆ ಈ ಪತ್ತಿನ ಸಹಕಾರ ಸಂಘ, ಸೌಹಾರ್ದ ಸಂಘ ಅಥವಾ ಕೋಆಪರೇಟಿವ್ ಸೊಸೈಟೀಸ್ ಮುಂತಾದ್ರಲ್ಲಿ ದುಡ್ಡಿಟ್ಟಿರೋರು ಮನೆ ನಿರ್ನಾಮ ಮಾಡ್ಕೊಂಡಿದ್ದಾರೆ. ಇನ್ನು ಯಾಕೆ ನಮ್ಮ ಜನಕ್ಕೆ ಚಿಕ್ಕಮಂಗ್ಳೂರಿನಲ್ಲಿ ಅರ್ಥ ಆಗಿಲ್ಲ ಅಂಥೇಳಿ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಅಂತಹ ಬ್ಯಾಂಕ್ನಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇಟ್ಟರೆ ಮೊದಲನೇದಾಗಿ ದುಡ್ಡಿಗೆ ಸಂಚಕಾರ ಬರ್ಬೋದು. ಅಕಸ್ಮಾತ್ ಆಗಲಿಲ್ಲ ಅಂದರೆ ನಾವು ಅಡು ಇಟ್ಟ ಪೇಪರ್ನ ನಾಳೆ ಹರಾಜಾಗುವಂಥ ಪರಿಸ್ಥಿತಿ ಬಂತು ಅಂದರೆ ಯಾರದ್ದು ಆಸ್ತಿ ಹರಾಜಾಗುತ್ತೆ? ಮಾನ್ಯರೇ, ಯೋಚಿಸಿ. ಇವನ್ನೆಲ್ಲ ತಿಳ್ಕೊಳ್ಳದಲೆ ಸುಮ್ಮನೆ ನಾವು ಪ್ರಗತಿ ಮಾಡ್ತಿದ್ದೀವಿ ಆಯಿತು 50 ಲಕ್ಷ ಬರುತ್ತೆ, 1 ಕೋಟಿ ಸಾಲ ಮಾಡ್ತೀರಿ, 1.5 ಕೋಟಿ ಬಿಲ್ಡಿಂಗ್ ಕಟ್ತೀರಿ, ದರಪಟ್ಟಿ ಇಲ್ಲ, ಟೆಂಡರ್ ಇಲ್ಲ, ಬಿಲ್ ಇಲ್ಲ, ಯಾರಿಗೆ ಎಷ್ಟು ಬಂತು ಅಂಥೇಳಿ ನಮಗೆ ಆದಾಯ ಲೆಕ್ಕದ್ದು ಸಂಬಂಧವೇ ಇಲ್ಲದ ಹಾಗೆ ವರ್ತನೆ ಮಾಡಿದರೆ ಜನಗಳು ಹೇಗೆ ನಂಬ್ತಾರೆ? ಅದನ್ನು ನೀವು ಮೊದಲು ಪ್ರಸ್ತುತಪಡಿಸಿ ಅಂತ ಹೇಳಿ ಈ ಮೂಲಕ ಕೇಳ್ತೀನಿ. ಒಂದು ದೇಶಕ್ಕೆ ಒಂದು ಸಂವಿಧಾನ, ಒಂದು ಸಭಾ ಅಥವಾ ಸಂಘಕ್ಕೆ ಒಂದು ಬೈಲ ತಿದ್ದುಪಡಿ ಅಂದ್ರೇನು, ಬೈಲ ಉಲ್ಲಂಘನೆ ಅಂದ್ರೇನು, ಇದು ಕೆಲವರಿಗೆ ಅರ್ಥವೇ ಆಗದೇ ಇರತಕ್ಕಂತಹ ಸತ್ಯ. ನಾವು ಕೆಲವು ಕಡೆ ಕೇಳಿದ್ವಿ, ಬೈಲ ಉಲ್ಲಂಘನೆ ಮಾಡಿ ಮೂಲ ಉದ್ದೇಶಗಳಿಗೆ ಧಕ್ಕೆ ತಂದು ನೀವು ಇಬ್ಬಿಬ್ಬರು ಸೈನ್ ಮಾಡುವಂಥದ್ದು, ಅಧ್ಯಕ್ಷ ಕಾರ್ಯದರ್ಶಿ, ಕಾರ್ಯದರ್ಶಿಯ ಖಜಾಂಚಿ, ಅಧ್ಯಕ್ಷ ಖಜಾಂಚಿ, ಇದೆಲ್ಲ ಬಿಟ್ಟು ಕೇವಲ ತಮಗೆ ಬೇಕಾದಾಗ ಒಬ್ಬೊಬ್ಬರೇ ಹೋಗಿ ಸೈನ್ ಮಾಡಿ ಲಕ್ಷಾಂತರ ರೂಪಾಯಿ ಹಣ ತಗೊಂಡ್ರು. ಯಾತಕ್ಕೆ ತಗೊಂಡ್ರು ಅನ್ನೋ ಉಲ್ಲೇಖವಿಲ್ಲ. ರೆಸೊಲ್ಯೂಷನ್ನಲ್ಲಿ ಪಾಸ್ ಮಾಡ್ಕೊಂಡಿದ್ವಿ. ಮೊದಲನೇದಾಗಿ 1 ಲಕ್ಷಕ್ಕಿಂತ ಅಥವಾ 5 ಲಕ್ಷಕ್ಕಿಂತ ಹೆಚ್ಚು ಸಾಲ ಪಡಿಬೇಕು ಅಂದರೆ ಅದನ್ನು ಜನರಲ್ ಬಾಡಿನಲ್ಲಿ ಅಪ್ರೂವ್ ಮಾಡ್ಕೊಂಡಿರಬೇಕು. ಜನರಲ್ ಬಾಡಿನಲ್ಲಿ ಎಲ್ಲ ಅಪ್ರೂವ್ ಆಗಿದೆ ಅದನ್ನು ತೋರಿಸಿ. ಬೈಲಾ ವಿರುದ್ಧ ಇದೆ ಅಂದರೆ ಇಲ್ಲ ಬೈಲಾದಲ್ಲೇ ಆಗಿದೆ ಅಂದರೆ ಜನಗಳಿಗೆ ಕನ್ಫ್ಯೂಸ್ ಆಗುತ್ತೆ. ಅಧ್ಯಕ್ಷರು ಕಾರ್ಯದರ್ಶಿಗಳು ಜನರಲ್ ಬಾಡಿನಲ್ಲಿ ಕೇಳಿದ್ರು ಏನಂತ, ಎಲ್ಲಿ ಬೈಲಾದಲ್ಲಿ ಎಲ್ಲಿದೆ, ಎಲ್ಲಿ ನಮಗೆ ಗೊತ್ತಿಲ್ವಲ್ಲ. ಅಧ್ಯಕ್ಷ ಕಾರ್ಯದರ್ಶಿ ಬೈಲಾನೇ ಗೊತ್ತಿಲ್ಲದಲೇ ಎಲ್ಲಿದೆ ಅಂತ ಗೊತ್ತಿಲ್ಲದೆ ಇದ್ದರೆ ಉತ್ತರ ಕೊಡೋರು ಯಾರು? ಇದನ್ನು ತಮಗೆ ಈ ಮೂಲಕ ಯಾಕೆ ಸ್ಪಷ್ಟಪಡಿಸ್ತಿದ್ದೀವಿ ಅಂದರೆ ಜನಗಳನ್ನು ದಿಕ್ಕು ತಪ್ಪಿಸುವಂಥ ಹುನ್ನಾರವೇ ವಿನಃ ಬೇರೆ ಏನು ಇದರಲ್ಲಿ ಅಡಗಿಲ್ಲ ಅಂಥೇಳಿ ಮತ್ತೊಮ್ಮೆ ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ. ಮಹಾಸಭಾದ ಸರ್ವ ಸದಸ್ಯರ ಸಭೆಯಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಿದರೆ ಎಲ್ಲ ಪಾರದರ್ಶಕವಾಗಿದ್ದರೆ ಅಪಪ್ರಚಾರ ಮಾಡೋದು ಬೇಡ ಅಥವಾ ಪ್ರಚಾರ ಮಾಡೋದು ಬೇಡ ಅಂದರೆ ಯಾಕೆ ಸರಿಯಾದ ಉತ್ತರ ಕೊಡಲಿಲ್ಲ? ಮಹಾಸಭಾಕ್ಕೆ 1800 ಜನ ಮತದಾರರು ಅಥವಾ ಸದಸ್ಯರಿದ್ದು ಕೇವಲ 100ರಿಂದ 200 ಸದಸ್ಯರು ಅದಕ್ಕೆ ಭಾಗವಹಿಸ್ತಾರೆ ಅಂತಂದರೆ ಇಂತಹ ದುಸ್ಥಿತಿ ಕಾರಣಕರ್ತರು ಯಾರು? ನಮಗೆ ಈ ಸೊಸೈಟಿದು ಏನೂ ಬೇಡ, ಏನಾರು ಮಾಡ್ಕೊಂಡು ಹಾಳಾಗಿ ಹೋಗಿ ಅಂತಕ್ಕಂತಹ ವಿಷಯವನ್ನು ಮತದಾರರು ಮಾತನಾಡುವ ಮಟ್ಟಕ್ಕೆ ತಂದಿದ್ದು ಯಾರು? 12 ವರ್ಷಕ್ಕೆ ಮುಂಚೆ ಮತದಾರರು ಏನು ಮಾಡೋರು, ಸದಸ್ಯರು ಏನು ಮಾಡೋರು ಅಂದರೆ ಫುಲ್ಲು ಛತ್ರ ತುಂಬಿರೋದು, ಕಿಕ್ಕಿರೋದು ಜನಸಂದಣಿನಲ್ಲಿ ಜನರಲ್ ಬಾಡಿ ಆಗೋದು. ಯಾರು ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಿರಲಿಲ್ಲ. ಚುನಾವಣೆಯಲ್ಲಿ ಅಧ್ಯಕ್ಷರನ್ನ ಇಂಥವ್ರೊಬ್ರು ಇರಲಿ ಖಜಾಂಚಿ ಕಾರ್ಯದರ್ಶಿ ಅಂತ ಹೇಳಿ ಮಾಡ್ತಿದ್ರೆ ವಿನಃ ಚುನಾವಣೆಗೆ ಹೋಗಿದ್ದೇ ಇತಿಹಾಸದಲ್ಲಿಲ್ಲ. ಫ್ಯಾಷನ್ ಶೋ ಮಾಡಿದ್ದು ಇತಿಹಾಸದಲ್ಲಿಲ್ಲ. ಇವು ಇತಿಹಾಸದಲ್ಲಿ ಹೊಸ ಸೃಷ್ಟಿ. ಪ್ರಗತಿ ಅಂದರೆ ಫ್ಯಾಷನ್ ಶೋನೂ ಅಲ್ಲ. ಅಥವಾ ಚುನಾವಣೆ ನಡೆಸಿ 6 ಲಕ್ಷ ರೂಪಾಯಿ ಖರ್ಚು ಮಾಡಿ ನಮ್ಮ ಸಮಾಜ ಬಾಂಧವರನ್ನು ಹೊಡಿತಿರೋರು ಯಾರು? ಸಮಾಜ ಬಾಂಧವರನ್ನು ಹೊಡಿತಾ ಇದ್ದಾರೆ ಅಂತ ಹೇಳ್ತಿದಾರಲ್ಲ, ಸಮಾಜ ಬಾಂಧವರನ್ನು ಹೊಡಿತಾ ಇರೋದು ಚುನಾವಣೆ ಮೂಲಕವೇ ವಿನಃ ನಾವೆಲ್ಲ ಕೇಳಿದ್ವಿ, ನೀವು ಚುನಾವಣೆ ಮಾಡಬೇಡಿ, ಅಧ್ಯಕ್ಷರು ನೀವೇ ಆಗಿ, ಕಾರ್ಯದರ್ಶಿ ನೀವೇ ಆಗಿ, ನ್ಯಾಯವಾಗಿ ನಡ್ಕೊಳ್ಳಿ ಅಂತ ಅಷ್ಟೇ ಹೇಳಿದ್ವಿ ವಿನಃ ನಾವೆಲ್ಲಿ ನೀವು ಕೆಳಗಿಳಿರಿ ಅಂತ ಹೇಳಿದ್ವಿ. ನೀವು ಅದಕ್ಕೆಲ್ಲ
ಸ್ಪಂದಿಸದೇ ಇರೋದ್ರಿಂದ ಚುನಾವಣೆಗೆ ಅನಿವಾರ್ಯವಾಗಿ ಬಂದಿದ್ದೀವಿ. ನಾವು ಮತದಾರರಲ್ಲಿ ಕೇಳಿದಿಷ್ಟೇ, ಈ ಸರಿ ನಾವು ಇದೇ ರೀತಿ ಮುಂದುವರೆದ್ರೆ ಛತ್ರ, ಹಾಸ್ಟೆಲ್ಲು ಎಲ್ಲವನ್ನು ಕಳ್ಕೊಂಡು ಆ ಪುಣ್ಯಾತ್ಮರು ಏನು ನಮಗೆ ಕೊಟ್ಟಿದ್ರು ಮಹಾದಾನಿಗಳು, ಅದನ್ನೆಲ್ಲ ನಿರ್ಣಾಮ ಮಾಡುವಂತಹ ಸ್ಥಿತಿ ತರಬಹುದು ಅಂತ ಹೇಳಿ ನಾವು ನೆನೆಸಬಹುದು. ಅದಕ್ಕೋಸ್ಕರ ಇನ್ನೊಮ್ಮೆ ಯೋಚನೆ ಮಾಡಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅತ್ಯಂತ ವಿಜೃಂಭಣೆಯಿಂದ ಕಟ್ಟಿದ್ದೀವಿ ಅಂಥೇಳಿ ಕಟ್ಟಡ ಕಟ್ಟಿದ್ದೀನಿ ಅಂತ ಹೇಳ್ತೀರಿ. ಸೋರೋದು ಯಾಕೆ ಸೋರುತ್ತೆ? ಕಟ್ಟಡ ತುಂಬ ಭದ್ರವಾಗಿದ್ದರೆ ಸೋರಬಾರದು. ಸೋರ್ತಾ ಇದೆ ಅಂತಂದರೆ ಅಲ್ಲಿಗೆ ಅದು ಸರಿ ಇಲ್ಲ ಅಂತ ಯಾರು ಉಸ್ತುವಾರಿ ಮಾಡಿದರು? ಕೆಲವರು ಹೇಳ್ತಾರೆ ನಾವು 3 ಜನ ಇಂಜಿನಿಯರ್ಗಳನ್ನು ಅಲ್ಲಿ ಸೂಪರ್ವಿಷನ್ ಬಿಟ್ಟಿದ್ವಿ, ಅವ್ರಿಗೆ ಎಷ್ಟೆಷ್ಟೋ ಕೊಟ್ವಿ ಅಂತ ಹೇಳ್ತಾರೆ. ಅದೆಷ್ಟಾದ್ರು ಕೊಟ್ಕೊಂಡಿರಲಿ. ಅವ್ರು ಹೇಳ್ತಾರೆ ನಾವು ನಮ್ಮನೆಯಿಂದಲೇ ಬುತ್ತಿ ಕಟ್ಕೊಂಡು ಹೋಗಿ ಅಲ್ಲಿ ನೋಡ್ಕೊಂಬಂದ್ವಿ ವಿನಃ ನಾವು ದುಡ್ಡು ತಗೊಂಡಿಲ್ಲ, ಆದರೂ ಅದ್ಭುತವಾದ ಕಟ್ಟಡ ಕಟ್ಟಿದ್ವಿ ಅಂತ. ಮತ್ತು ಯಾರದ್ದು ಸುಳ್ಳು, ಯಾರು ಸರಿ? ನೀವೇ ಯೋಚನೆ ಮಾಡಿ. ಮಕ್ಕಳಿಗೆ, ಪ್ರತಿಭಾವಂತರಿಗೆ, ಯುವಕರಿಗೆ, ಮಕ್ಕಳಿಗೆ ಸ್ಕೂಲ್ ಇಲ್ಲ ಅಂತ ಹೇಳ್ತೀವಿ, ಅಥವಾ 1 ಲಕ್ಷ ರೂಪಾಯಿ ಕೊಟ್ಟು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಏನು ಹೇಳಿದ್ವಿ ಅಂದರೆ ಅಲ್ಲಿ ಪ್ರತ್ಯೇಕವಾದ ಇಂಗ್ಲೀಷ್ ಶಾಲೆ ಮಾಡಿ ಅಂತ ಹೇಳಿದ್ವಿ ವಿನಃ ನನಗೆ ಶಾಲೆ ಕಟ್ಟಡ ಕೊಡಿ ಅಂತ ನಾನು ಯಾವತ್ತೂ ಕೇಳಿಲ್ಲ. ಇದನ್ನು ನಿನ್ನೆಯಿಂದ ಅಪಪ್ರಚಾರ ಮಾಡ್ತಿರೋದು ಆ ಕಮಿಟಿನೇ ವಿನಃ, ಈಗಿರ್ತಕ್ಕಂಥ ಕಾರ್ಯಕಾರಿ ಸಮಿತಿನೇ ವಿನಃ ನಾವು ಅಪಪ್ರಚಾರ ಮಾಡ್ತಿಲ್ಲ. ನಮಗೆ ಇಂಥವ್ರ ಜೊತೆ ವ್ಯವಹಾರ ಮಾಡೋಕ್ಕೆ ಯಾರು ಇಷ್ಟಪಡ್ತಾರೆ ನ್ಯಾಯಮಸ್ತರು? ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ ಅದು. ಯಾಕೆ ಅಂದರೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಅಧಿಕಾರವೇ ಇಲ್ಲದೆ ಇದ್ರು 30 ವರ್ಷಕ್ಕೆ 33 ವರ್ಷಕ್ಕೆ ಲೀಸ್ ಕೊಟ್ಟು ಬಳದ್ಬಿಟ್ರು. ಬಾಡಿಗೆ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ, ಮೊದಲನೇ ವರ್ಷ 30,000, ಆಮೇಲೆ 10 ಜಾಸ್ತಿ ಆಗಿ ಕೊನೆಗೆ 2,57,000 ಬರುತ್ತೆ ಅಂತ. ಅದೆಲ್ಲ ನಿಜಕ್ಕೂ ಸಾಧ್ಯವೇ? ಪ್ರಾಕ್ಟಿಕಲ್ಲಾಗಿ ಅವನ್ನ ಯೋಚನೆ ಮಾಡಿ. ಅವರಿಗೆ 10 ಲಕ್ಷ ರೂಪಾಯಿ ವಾಪಸ್ ಕೊಡ್ತೀನಿ ಅಂದರು. ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಬಂದಿಲ್ಲ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಅಂತ. ಆದಾಯಕ್ಕೆ ಖರ್ಚಿಗಿಂತ ಆದಾಯ ಜಾಸ್ತಿ ಅಂತ ತೋರಿಸ್ತೀರಿ, ಆ 10 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟಿಲ್ಲ. ಏನಾಯಿತು ದುಡ್ಡು? ಲಕ್ಷಾಂತರ ರೂಪಾಯಿಗಳು ಹೆಚ್ಚು ಕಡಿಮೆ ಆಗಿರೋದ್ರಿಂದ ಕೇಳ್ತಿದ್ದೀವಿ ವಿನಃ ಟೆಂಡರ್ ನೋಟಿಫಿಕೇಶನ್ನ ಮಾಡ್ದಲೆ ನೀವು ಫಾಲ್ ಸೀಲಿಂಗ್ ಮಾಡಿದ್ರಿ. ಯಾಕೆ 2 ಛತ್ರಕ್ಕೆ ಫಾಲ್ ಸೀಲಿಂಗ್ ಒಟ್ಟಿಗೆ ಮಾಡಿಸಿದ್ರಿ? ಅದ್ರದ್ದು ಕೂಡ ಬ್ಯಾಲೆನ್ಸ್ ಶೀಟ್ ತಂದು ಕೊಡಬೇಕಾಯಿತು. ನಾವು ಇದೇ ಸಂಸ್ಥೆಯಿಂದ ದುಡ್ಡು ಕೊಟ್ಟಿದ್ದೀವಿ 8 ಲಕ್ಷ 10 ಲಕ್ಷ, ರಂಗಣ್ಣನ ಛತ್ರದಿಂದ ಕೊಟ್ಟಿರೋದು 8 ಲಕ್ಷ 10 ಲಕ್ಷ ಅಂತ ಹೇಳಿ. ಯಾಕೆ ನೀವು ಇಲ್ಲಿವರೆಗೆ ಅದನ್ನು ಪ್ರೊಡ್ಯೂಸ್ ಮಾಡಿಲ್ಲ? ನಾವು ಎಷ್ಟು ಬಾರಿ ನಿಮ್ಮನ್ನು ಕೇಳಿದ್ವು? ಯಾಕೆ ಅಂತಂದರೆ ಮತದಾರರಿಗೆ ಗೊತ್ತು ಯಾಕೆ ಅಂಥೇಳಿ. ನಾವು ಯಾರನ್ನು ಪ್ರಶ್ನೆ ಅಧಿಕಾರದಲ್ಲಿ ಇರ್ತಕ್ಕಂಥವ್ರನ್ನ ಕೇಳಬೇಕಾಗಿಲ್ಲ. ಸದಸ್ಯರ ಪಟ್ಟಿಯನ್ನು ತಯಾರಿಸಿ ಅಂದರೆ 3 ತಿಂಗಳಿಂದ ಹೇಳ್ತಿದ್ದಾರೆ ಇದೇ ಪಟ್ಟಿ, ಈ ಪಟ್ಟಿ ಹೊರತಾಗಿ ಇನ್ಯಾವುದೂ ಇಲ್ಲ. ಸದಸ್ಯರ ಪಟ್ಟಿಗೂ ಮತದಾರರ ಪಟ್ಟಿಗೂ ವ್ಯತ್ಯಾಸನೇ ಗೊತ್ತಿಲ್ಲದಲೇ 12 ವರ್ಷ ಕುರ್ಚಿನಲ್ಲಿ ಕೂತಿದ್ದಾರೆ ಅಂತಂದರೆ ಇದರ ಅರ್ಥ ಅಧಿಕಾರಿಗಳು ಶಾಮೀಲಾಗಿದ್ದರೆ ಮಾತ್ರ ಇದು ಸಾಧ್ಯ. ಕೋರ್ಟ್ನಲ್ಲಿ 2 ದಿನ 3 ದಿನಕ್ಕೆ ಸ್ಟೇ ಕೊಡಲ್ಲ ನಾವು ಪ್ರಯತ್ನ ಪಟ್ಟು ಸತ್ಯ. ಯಾಕೆ ಅಂತಂದರೆ ಇಲ್ಲಿ ಯಾವಾಗ ಆಗಲ್ಲ, ಕಾರ್ಯಾಂಗದಲ್ಲಿ ಅಧಿಕಾರದಲ್ಲಿರೋರು ಯಾವಾಗ ದುರ್ಬಳಕೆ ಮಾಡ್ಕೊಳ್ತಾರೆ ಅಥವಾ ಶಾಮೀಲಾಗ್ತಾರೆ, ನಮಗೆ ಇರತಕ್ಕಂಥದ್ದು ನ್ಯಾಯಾಂಗ ಮಾತ್ರ. ಅದಕ್ಕೆ ಪ್ರಯತ್ನ ಪಟ್ವಿ, ಆದರೆ ಟೈಮಿಗೆ ಆಗಲಿಲ್ಲ. ಅದರಿಂದ ನೀವು ತೀರ್ಮಾನ ಮಾಡ್ಕೊಳ್ಳಿ, ನಮ್ಮ ತಪ್ಪಿದ್ರೆ ನ್ಯಾಯಾಂಗಕ್ಕೆ ಹೋಗಿ ಸಾಧ್ಯವಿದೆ ಅಂಥೇಳಿ ನೀವು ಇನ್ನೊಂದು ಸರಿ ಯೋಚನೆ ಮಾಡಬೇಕಾಗತ್ತೆ. ಮಹಾದಾನಿಗಳಾದ ರಂಗಣ್ಣವ್ರ ಛತ್ರ ಹೇಗೆ ಬಂದಿದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವರ ಆಸ್ತಿನೆಲ್ಲ ಮಾರಿ ಒಂದು ಛತ್ರವನ್ನು, ಧರ್ಮಛತ್ರವನ್ನು ಕೊಟ್ಟು ಇವತ್ತು ಪಾಪ ಅವರು ಯಾವ ಸ್ಥಿತಿಲಿದ್ದಾರೆ ನೋಡಿ. ಅವರಿಗೆ ಸಭೆಯಲ್ಲೂ ಮರ್ಯಾದೆ ಇಲ್ಲ. ಅವರಿಗೆ ಸುಮ್ಮನೆ ಒಂದು ನೋಟಿಸ್ ಕೊಡ್ತಿರ್ತಾರೆ. ಅವರು ಎಷ್ಟೋ ಸರಿ ಗೋಳಾಡ್ಕೊಂಡು ಅಧ್ಯಕ್ಷ ಕಾರ್ಯದರ್ಶಿಗಳನ್ನು ಕೇಳಿದರೆ ನೆಗ್ಲೆಕ್ಟ್ ಮಾಡ್ಕೊಂಡು ಉತ್ತರ ಕೊಡ್ತಾರಲ್ಲ. ಇದಕ್ಕೆ ನಾನು ಒಂದು ಸರಿ ಬರೆದಿದ್ದೆ, ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯಬೇಡ, ಊರಿಗೆ ದ್ರೋಹ ಮಾಡಿ ಬದುಕಲು ಎಣಿಸಬೇಡ. ಯಾವುದೇ ಒಂದು ಮನೆಗೆ ದ್ರೋಹ ಮಾಡಿದರೆ ಉಪ್ಪು ತಿಂದಿದ್ದೀವಿ, ಇಡೀ ಚಿಕ್ಕಮಗಳೂರು ಬ್ರಾಹ್ಮಣರು ಉಪ್ಪು ತಿಂದಿದ್ದೀವಿ. ಅದರಿಂದ ಅವ್ರಿಗೆ ದ್ರೋಹ ಮಾಡಬಾರ್ದು. ಒಂದು. ಎರಡನೇದಾಗಿ ಊರಿಗೆ ನಮ್ಮ ಸಂಘವನ್ನು ಈ ಥರ ಮಾಡ್ಕೊಂಡು ಮುಂದೊಂದಿನ ಎಲ್ಲವನ್ನು ಮಾರ್ಕೊಂಡು ಹೋಗುವಂಥ ಸ್ಥಿತಿಗೆ ತಂದರೆ ಊರಿಗೆ ದ್ರೋಹ ಮಾಡಿ ಬದುಕೋದು ಅಂದರೆ ನಮ್ಮ ಸ್ವಾರ್ಥಕ್ಕೆ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಇನ್ಫ್ಲುಯೆನ್ಸ್ ಮಾಡ್ಕೊಳ್ಳೋದು, ಪ್ರಭಾವ ಬೀರೋದು, ಇವೆಲ್ಲ ಕೂಡ ಅಧಿಕಾರದ ದುರ್ಬಳಕೆ. ಅದನ್ನು ಮಾಡಿದರೆ ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ. ನಾವು ಬದುಕೋಕ್ಕೆ ಬೇಕಾದಷ್ಟು ದಾರಿ ಇದೆ. ಈ ಕೆಲವ್ರು ಹೇಳಿದರು ನಮಗೆ ಭಿಕ್ಷೆ ಅಂತ ಹೇಳ್ಕೊಂಡು ಇಟ್ಕೊಂಬಿಟ್ಟು, ಭಿಕ್ಷೆ ಅಂತ ಹೇಳಿದ್ರು ವಾಪಸ್ ಕೊಡೋಂಗಿಲ್ಲ ಅಂತ ಅರ್ಥ. ರಂಗಣ್ಣನ ಛತ್ರ ಭಿಕ್ಷೆ ಕೊಟ್ಟಿದ್ದೀರಿ, ಬ್ರಾಹ್ಮಣ ಸಭಾ ಭಿಕ್ಷೆ ಕೊಟ್ಟಿದ್ದೀರಿ ಅಂತಂದರೆ ಅವ್ರು ಏನು ಹೇಳ್ತಾರೆ, ಭಿಕ್ಷೆ ಕೊಟ್ಟವ್ರು ಏನು ಹೇಳ್ತಾರೆ, ಒಳ್ಳೇದಪ್ಪ ಹೊಡ್ತುಂಬ್ಲಿ ಅಂತ ಹೇಳ್ತಾರೆ. ಯಾರು ವಾಪಸ್ ಕೊಡಿ ಅಂತಿದ್ದಾರಾ? ದಾನಿಗಳು ಕೊಟ್ಟರೆ ಒಂದು ಥರ, ಭಿಕ್ಷೆ ಕೊಡೋದು ಒಂಥರ. ಅರ್ಥ ಮಾಡ್ಕೊಳ್ಳಿ, ಪದಗಳ ಅರ್ಥವೇ ಗೊತ್ತಿಲ್ಲದಲೇ ಮಾತಾಡೋಕ್ಕೆ ಹೋಗಬೇಡಿ ಅಂಥೇಳಿ ತಮ್ಮಲ್ಲಿ
ಮನವಿ ಮಾಡ್ತೀನಿ. ಈ ಬೈಲಾ ತಿದ್ದುಪಡಿಗೆ ಮುಖ್ಯವಾದ ಅಂಶ ಏನಪ್ಪ ಅಂದರೆ, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಒಂದು ಅವಧಿಗೆ 3 ವರ್ಷ ಮಾತ್ರ ಅಥವಾ 5 ವರ್ಷಕ್ಕೆ ಚುನಾಯಿಸಲ್ಪಡಬೇಕೇ ವಿನಃ ದೀರ್ಘಾವಧಿ ಅವರೇ ಮತ್ತೆ ಪುನಃ ಬರುವಂತಹ ಒಂದು ನೀತಿ ತಪ್ಪು. ಅದಕ್ಕೋಸ್ಕರ ನಮ್ಮ ಸಮಿತಿ ಬಂದರೆ ಮೊದಲನೇ ಬೈಲಾ ತಿದ್ದುಪಡಿ ಏನು ಅಂದರೆ, ಅಧ್ಯಕ್ಷರು ಒಂದೇ ಅವಧಿಗೆ, ಕಾರ್ಯದರ್ಶಿಗಳು ಒಂದೇ ಅವಧಿಗೆ, ಖಜಾಂಚಿಗಳು ಒಂದೇ ಅವಧಿಗೆ, ಆದರೆ ಸದಸ್ಯರುಗಳು 2 ಅವಧಿಗೆ ಆಗಿ ಮಧ್ಯೆ ಮತ್ತೊಂದು ಬ್ರೇಕ್ ಕೊಟ್ಟು 3 ವರ್ಷದ ಬ್ರೇಕ್ ಕೊಟ್ಟು ನಂತರದಲ್ಲಿ ಚುನಾವಣೆಗೆ ಆಶಿಸಿದರೆ ಸ್ಪರ್ಧಿಸಬಹುದು. ಹಾಗಾಗಿ ಆ 3ಕ್ಕೆ ಹೊರತಾಗಿ ಮತ್ಯಾವುದೇ ಚುನಾವಣೆಯಲ್ಲಿ ಅವ್ರದ್ದು ಸ್ಪರ್ಧಿಸುವ ಹಾಗಿಲ್ಲ, ಚುನಾವಣೆ ನಡೆದರೆ ಮುಂದಕ್ಕೆ. ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂತಂದರೆ, ಸಾರ್ವಜನಿಕ ಸಂಸ್ಥೆ ಆಗಲಿ ಅಂದರೆ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂತಹವರು ಯಾರೂ ಕೂಡ ಅವರು ಸಂಘದ ಸದಸ್ಯರಾಗಬಹುದೇ ವಿನಃ ಅವರು ಅಧಿಕಾರಕ್ಕೆ ಬರುವಂತಹದ್ದು ಎಲ್ಲೂ ಇಲ್ಲ. ಇದನ್ನು ನಾವು ನಮ್ಮ ಸಂಸ್ಥೆಯಲ್ಲಿ, ಬೇರೆ ಕಡೆ ಏನು ಮಾಡ್ತಾರೆ ಗೊತ್ತಿಲ್ಲ, ಅದಕ್ಕೆ ಕೆಲಸವೇ ಹೋಗುತ್ತೆ ಅಂತ ಹೇಳಿ ಕೆಲವರು ನಮಗೆ ಹೇಳಿದ್ದಾರೆ. ಆದರೆ ಇದನ್ನು ನಾವು ಖಚಿತಪಡಿಸ್ಕೋಬೇಕು. ಏನು ಅಂದರೆ, ಒಂದು ಸರಿ ಸಂಘದ ಸದಸ್ಯರಾಗಿ ಅವರು ಉಳಿಬಹುದೇ ವಿನಃ ಯಾವುದೇ ಪದಾಧಿಕಾರಿಗಳು ಆಗಲೇಬಾರದು ಅನ್ನತಕ್ಕಂತಹ ತಿದ್ದುಪಡಿಯನ್ನು ನಾವು ತರಲೇಬೇಕು. ಅದು ಬಹುಶಃ ತಿದ್ದುಪಡಿ ತರದಿದ್ರೂ ಕೂಡ ಕಾನೂನಾತ್ಮಕವಾಗಿ ನಾನು ಹೇಳ್ತಿರೋ ಸರಿ ಇದೆ ಅನ್ಕೊಳ್ತೀನಿ. ಇದು ಎಲ್ಲರೂ ಜಾರಿಗೆ ತಂದರೆ ಒಳ್ಳೆಯದು. ಸರ್ಕಾರಿ ನೌಕರರು ಪದಾಧಿಕಾರಿಗಳಾಗಬೇಕಾದ್ರೆ ಯೋಚನೆ ಮಾಡಬೇಕು, ಇಲ್ಲದೇ ಇದ್ದರೆ ಅವರ ಅನ್ನಕ್ಕೆ ಕುತ್ತು ಬರಬಹುದು ಅಂಥೇಳಿ ಈ ಮೂಲಕ ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ. ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕಬಹುದು, ಇನ್ನೂ ಅನೇಕ ವಿಷಯಗಳು ಚರ್ಚೆ ಮಾಡೋಕ್ಕಿದೆ. ಆದರೆ ಈಗ ಸದ್ಯಕ್ಕೆ ನಾವಿಲ್ಲಿ ಮನವಿ ಮಾಡೋದು ಏನು ಅಂದರೆ, 23 ಜನನ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಸ್ಪರ್ಧಾಳುಗಳಾಗಿ ಕಣದಲ್ಲಿ ಇರಿಸಿದೆ. ನೀವೆಲ್ಲರೂ ಮನಸ್ಸು ಮಾಡಿರೆ ಈ ಬದಲಾವಣೆಯನ್ನು ತರಬಹುದು. ನಮಗೆ 10 ವರ್ಷ ಆಯಿತು, ಇನ್ನೂ 5 ವರ್ಷ ಕೊಡಿ, ಇನ್ನು 5 ವರ್ಷ ಆದಮೇಲೆ ಮತ್ತೆ 5 ವರ್ಷ ಕೊಡಿ. ವಂಶ ಪಾರಂಪರ್ಯವಾಗಿ ನಡ್ಕೊಂಡು ಹೋಗ್ತಕ್ಕಂತಹ ಸ್ಥಿತಿ ಬರಬಾರ್ದು. ಹಾಗಾಗಿ ಇದನ್ನೆಲ್ಲ ತಪ್ಪಿಸಿ ಹೊಸೊಬ್ಬರು ಬರಬೇಕು, ಎಲ್ಲರೂ ಸಮಾಜ ಸೇವೆ ಮಾಡಬೇಕು ಅಂಥೇಳಿ ನೀವು ನಿಜವಾದ ಕಳಕಳಿ ಇಟ್ಕೊಂಡ್ರೆ ಮತದಾರರು ಹೊಸ ಒಂದು ಸಮಿತಿಯನ್ನು ತಂದು ಬ್ರಾಹ್ಮಣ ಮಹಾಸಭಾ ಚಿಕ್ಕಮಗಳೂರನ್ನ ತಾವೆಲ್ಲರೂ ಕೂಡ ಬೇರೆ ರೀತಿಯಲ್ಲಿ ನೋಡಬೇಕು. ಕರ್ನಾಟಕದಲ್ಲಿ ಮಾದರಿ ಬ್ರಾಹ್ಮಣ ಮಹಾಸಭಾ ಆಗಬೇಕು ಇದು ಅಂಥೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ, ಎಲ್ಲರೂ ಕೂಡ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು, ತಮಗೆ ಗೊತ್ತಿರ್ತಕ್ಕಂತಹದ್ದು ಮತಗಳನ್ನು ಕೊಟ್ಟು ನಮ್ಮ ಎಲ್ಲ ಸ್ಪರ್ಧಾಳುಗಳನ್ನು ಜಯಶೀಲರನ್ನಾಗಿ ಮಾಡಿ ಅಂಥೇಳಿ ಕಳಕಳಿಯಿಂದ ಮನವಿ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.